ನಮಸ್ಕಾರ. ರಂಗಭೂಮಿ ನ್ಯೂಸ್ ಕರ್ನಾಟಕಕ್ಕೆ ಸ್ವಾಗತ. ನಾನು ಋಷಿಕಾ ನಾಗ್. ಹೊಸಪೇಟೆಯ ಶ್ರೀ ಶಂಕರ ಆನಂದ್ ಸಿಂಗ್ ಸರ್ಕಾರಿ ಕಾಲೇಜಿನಲ್ಲಿ ವಿಶ್ವ ರಂಗಭೂಮಿ ದಿನಾಚರಣೆ ನಡೆಯಿತು. ವಾಲ್ಮೀಕಿ ಮಹಿಳಾ ಕಲಾ ಟ್ರಸ್ಟ್ ವತಿಯಿಂದ ಆಯೋಜಿಸಿದ ಈ ಕಾರ್ಯಕ್ರಮದಲ್ಲಿ ರಂಗಗೀತೆ, ವಿಶೇಷ ಉಪನ್ಯಾಸ ಹಾಗೂ ಪ್ರಶಸ್ತಿ ಪ್ರದಾನ ಜರುಗಿತು. ಈ ವೇಳೆ ಕೆ ದೇವರಾಜ್ ಗಿಣಿಗೇರ ಅವರಿಗೆ ವಾಲ್ಮೀಕಿ ಕಲಾರಂಗ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ವಿಜಯನಗರ ಜಿಲ್ಲೆಯ ಹೊಸಪೇಟೆಯ ಶ್ರೀ ಶಂಕರ ಆನಂದ ಸಿಂಗ್ ಸರ್ಕಾರಿ ಪ್ರಾಥಮಿಕ ದರ್ಜೆ ಕಾಲೇಜಿನಲ್ಲಿ ಶ್ರೀ ವಾಲ್ಮೀಕಿ ಮಹಿಳಾ ಕಲಾ ಟ್ರಸ್ಟ್ ವತಿಯಿಂದ ವಿಶ್ವ ರಂಗಭೂಮಿ ದಿನಾಚರಣೆ ಹಾಗೂ ರಂಗಗೀತೆ, ರಂಗ ಪ್ರಶಸ್ತಿ, ವಿಶೇಷ ಉಪನ್ಯಾಸ, ಪ್ರಾರ್ಥನೆ ಶ್ರೀಮತಿ ಚೈತ್ರಾ ಶರಣಮ್ಮ ಪ್ರೇಮ ಇವರಿಂದ. ಉದ್ಘಾಟಕರು ಸೋಮಣ್ಣ, ಹಿರಿಯ ರಂಗಕರ್ಮಿಗಳು ಹೊಸಪೇಟೆ. ಅಧ್ಯಕ್ಷತೆ ಡಾಕ್ಟರ್ ವೀರಭದ್ರಪ್ಪ ತಮ್ರಳ್ಳಿ. ಪ್ರಾಂಶುಪಾಲರು ಶಂಕರ್ ಆನಂದ್ ಸಿಂಗ್ ಸರ್ಕಾರಿ ಕಾಲೇಜು. ಮುಖ್ಯ ಅತಿಥಿಗಳಾಗಿ ನಾಗರಾಜ್ ಮಾಡ್ಲಾಕನಹಳ್ಳಿ, ರಂಗಭೂಮಿ ಕಲಾವಿದರು ಹಾಗೂ ಪತ್ರಕರ್ತರು. ರಾಜ್ಯಾಧ್ಯಕ್ಷರು ವಿಶ್ವನಾಥ್ ಸಾಹುಕಾರ, ಕರ್ನಾಟಕ ರಾಜ್ಯ ಬಯಲಾಟ ಕಲಾವಿದರ ಸಂಘ ಬೆಂಗಳೂರು. ಯಲ್ಲನಗೌಡ ಶಂಕರಬಂಡಿ ಅಧ್ಯಕ್ಷರು, ಬಳ್ಳಾರಿ ಜಿಲ್ಲಾ ಕಲಾವಿದರ ಸಂಘ ಬಳ್ಳಾರಿ. ಮಧುರ ಚನ್ನಶಾಸ್ತ್ರಿ ಹಿರೇಮಠ, ರಂಗ ಕಲಾವಿದರು ಹೊಸಪೇಟೆ. ರಾಜೇಶ್, ಸಮಾಜ ಸೇವಕರು ಬಳ್ಳಾರಿ. ವಿಶೇಷ ಉಪನ್ಯಾಸ ಡಾಕ್ಟರ್ ಕೆ ನಾಗರತ್ನಮ್ಮ ಗುಬ್ಬಿ ವೀರಣ್ಣ ಪ್ರಶಸ್ತಿ ಪುರಸ್ಕೃತರು, ಮರಿಯಮ್ಮನಹಳ್ಳಿ. ವಾಲ್ಮೀಕಿ ಕಲಾರಂಗ ಪ್ರಶಸ್ತಿ ಪುರಸ್ಕೃತರು ಕೆ ದೇವರಾಜು ಗಿಣಿಗೇರ, ಕರ್ನಾಟಕ ನಾಟಕ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತರು. ಸ್ವಾಗತ ಬಯಸುವವರು ವಾಲ್ಮೀಕಿ ಮಹಿಳಾ ಕಲಾ ಸಂಸ್ಥೆಯ ಅಧ್ಯಕ್ಷರಾದ ಶ್ರೀಮತಿ ಅನುರಾಧ ವಿ ಹೊಸಪೇಟೆ. ರಂಗಭೂಮಿ ನ್ಯೂಸ್ ಕರ್ನಾಟಕ ಸಂಪಾದಕರು 9419419999. ಅವರೇ ಮಹಿಳಾ ಪಾತ್ರಗಳನ್ನು ಮಾಡ್ತಿದ್ರು. ನಾವು ಚಿಕ್ಕವರಿದ್ದಾಗ ಕೂಡ ನಾಟಕ ಹೋಗ್ಬೇಕಾದ್ರೆ ನೋಡ್ತಿದ್ವಿ, ಒಂದು ಅಥವಾ ಡಾನ್ಸ್ಗೋ ಅಥವಾ ಒಂದು ಪಾತ್ರಕ್ಕೆ ನಮ್ಮ ಹೆಣ್ಮಕ್ಳು ಕರ್ಕೊಂಡು ಹೋಗಿದ್ರು. ಇಲ್ದಿದ್ರೆ ಎಲ್ಲ ಗಂಡು ಮಕ್ಕಳ ಪಾತ್ರ, ಬಣ್ಣ ಹಚ್ಕೊಂಡ ಹೆಣ್ಣು ಪಾತ್ರ ಕೂಡ ಅದ್ಭುತವಾಗಿ ಮಾಡ್ತಿದ್ರು ಅವರು. ಹೀಗೆ ಅವಾಗಲೇ ನಡ್ಕೊಂಡು ಬಂದಂತ. ಆಮೇಲೆ ಕೊಣ್ಣೂರು ಶಿವಮೂರ್ತಿ ಸ್ವಾಮಿಗಳವರು ತಮ್ಮ ಕಂಪನಿಯಲ್ಲಿ ಗಂಡು ಮಕ್ಕಳೇ ಪಾತ್ರ ಮಾಡತಕ್ಕ ಸಂದರ್ಭದಲ್ಲಿ ನನಗೆ ಅಸಹ್ಯ ಅಂತ 10 ನಿಮಿಷ ಕಾರ್ಯಕ್ರಮ ಮುಗಿದಿಲ್ಲ. ಇವತ್ತು ಅರ್ಥಪೂರ್ಣವಾಗಿ ಆದ ಕಾರ್ಯಕ್ರಮ ಇಲ್ಲಿ ಒಂದು ಕಾಲೇಜಿನಲ್ಲಿ ನಾವು ಹಿಂದೆ ಬಹಳ ಸಲ ಬಂದಿರಿ ಈ ಕಾಲೇಜಿಗೆ. ಇನ್ನು ಹಳೆ ಕಟ್ಟಡದಲ್ಲಿ ಇತ್ತು. ವೆಂಕಟೇಶ್ ಇದ್ರು, ಬಸವರಾಜ್ ಇದ್ರು, ಹೀಗೆ ಅವರೆಲ್ಲರಿದ್ದಾಗ ಬಹಳಷ್ಟು, ನಾನು ಮಂಜಮ್ಮ ಜೋಗ್ತಿ ಬಹಳಷ್ಟು ಕಾರ್ಯಕ್ರಮಕ್ಕೆ ಬಂದಿದ್ವಿ. ಇವತ್ತು ಪುನಃ ಇಲ್ಲಿ ಒಂದು ಪುಸ್ತಕ ಬಿಡುಗಡೆಗೆ, ನಮ್ಮೂರಿನ ಹುಡುಗರು ಪುಸ್ತಕ ಬಿಡುಗಡೆಗೆ ಇಲ್ಲಿ ಬಂದಿದ್ದೆ. ಇವತ್ತು ಇಲ್ಲಿ ಕಾರ್ಯಕ್ರಮಕ್ಕೆ ಬರುವಂಥ ಒಂದು ಅವಕಾಶವನ್ನು ಅನುರಾಧ ಅವರು ಮಾಡಿಕೊಟ್ಟಿದ್ದಾರೆ. ಅವರಿಗೂ ಮತ್ತು ಇಷ್ಟು ಹೊತ್ತು ನನ್ನ ಮಾತುಗಳನ್ನು ಕೇಳಿದ ತಮ್ಮೆಲ್ಲರಿಗೂ, ಬಹಳಷ್ಟು ಜನ ಮಹಿಳೆಯರಿದ್ದಿಲ್ಲ, ನಿಜವಾಗ್ಲೂ ಮಾತಾಡಲಿಕ್ಕೆ ಸಂತೋಷ ಆಗ್ತಿದೆ. ನಾನು ನಿಮ್ಮಂಗೆ ಕಾಲೇಜಲ್ಲಿ ಹೈಸ್ಕೂಲ್ನಲ್ಲಿ ಓದಿ ಬಂದಂಥವಳು ನಾನಿದೆ. ಅವಾಗ ಯಾವುದೇ ನಾಟಕ ಕಲ್ಪನೆನೇ ಇರಲಿಲ್ಲ ನಟಿ ಆಗ್ತೀನಿ ಅಂತ. ಹೀಗೆ ನನ್ನ ಅದೃಷ್ಟ ಅಲ್ಲಿತ್ತು, ಅಲ್ಲಿ ಬಂದೆ, ಅಲ್ಲಿ ದುಡಿದೆ. ಈಗ ಒಂದು ಅಭಿನಂದನೆಗಳಂತ ಕೂಡ ಬಂದಿದೆ ನಂದು. ನಿಮಗೆ ಅವಕಾಶ ಸಿಕ್ಕಾಗ ಇಲ್ಲಿ ಕಾಜಾಗಿ ಒಂದು ಪ್ರತಿ ಕೊಟ್ಟಿರ್ತೀನಿ, ಇಂಟ್ರೆಸ್ಟ್ ಇದ್ದಾಗ ತಗೊಂಡೋಗಿ ಹೋದ್ರಿ. ಎಲ್ಲರಿಗೂ ಮತ್ತು ನನ್ನ ಗುರುಗಳಿಗೂ, ವೇದಿಕೆ ಮೇಲೆ ಇರುವ ಎಲ್ಲರಿಗೂ ಹೊಂದಿಸಿ ನನ್ನ ಈ ಒಂದು 4 ಮಾತುಗಳನ್ನು ಮುಗಿಸ್ತೇನೆ. ಎಲ್ರಿಗೂ ನಮಸ್ಕಾರ. ಮೇಡಮ್ ಅವರೇ, ನೀವು ಬಯಲಾಟ ರಂಗಕ್ಕೆ ಬಂದಿರ? ಇಲ್ಲ ಮೇಡಮ್, ಬಯಲಾಟ ಮಾಡಿಲ್ಲ, ಒಂದು ನಾಟಕ. ಬಯಲಾಟಕ್ಕೂ ನಾಟಕ ಏನೇನು ವ್ಯತ್ಯಾಸ ಇದೆ? ಆ ಕಾರಣಕ್ಕಾಗಿ ಒಂದು 4 ದಿನಗಳ ತಡವಾಯಿತು. ಇವತ್ತು ಇನ್ನೂ ನಡೆಸಬೇಕು ಅಂತ ತೀರ್ಮಾನ ಮಾಡಿದ್ದಾರೆ. ನೀವು ನೆನಪಿಟ್ಕೊಳ್ಳಿ, ಇವತ್ತಿನ ಕಾಲದಲ್ಲಿ ರಂಗಭೂಮಿ ಏನನ್ನ ಬಯಸ್ತದೆ ಅಂತ ಮಾತಾಡಬೇಕಾದ ಬಹಳಷ್ಟು ಇದ್ದರೂ ಕೂಡ ವೇದಿಕೆ ಮೇಲೆ ತುಂಬಾ ಇರ್ತಕ್ಕಂಥವ್ರು ಎಲ್ಲರೂ 5-5 ನಿಮಿಷ ಮಾತಾಡಿದ್ರು ಸಾಯಂಕಾಲ ಆಗಿ ಹೋಗ್ತದೆ. ಆದ್ದರಿಂದ ನಾನು ಉದ್ಘಾಟನಾ ಭಾಷಣವನ್ನು ಮಾಡ್ತಾ ಇದ್ದೇನೆ. ನಾಟಕಗಳನ್ನ ಆಡುವಂತ ಅಭ್ಯಾಸ ಮಾಡ್ಕೊಳ್ಳಿ ಅಂತ ಹೇಳ್ತಾ
ನಾನು ಇಲ್ಲಿ ಯಾಕಂದ್ರೆ ದಿಗ್ಗಜರು ನನ್ನ ತಂದೆ ಸ್ನೇಹಿತ ಮಾಬಸುಬ್ರಹ್ಮಣ್ಯನವರು, ನನ್ನ ತಂದೆ ಜೊತೆ ಪಾತ್ರ ಮಾಡಿದ್ರು ನಮ್ಮ ಅಮ್ಮ ಇದ್ದಾರೆ, ಇವರೆಲ್ಲರೂ ಅದೇ ನಂತರ ನನ್ನ ಗುರುಗಳಿದ್ದಾರೆ, ಇವರೆಲ್ಲ ಅಮೃತ ಬಡಿಸಿದ್ದಾರೆ. ನಾನು ಅದೇ ನಂತರ ತಿಳಿಸಾರ ಅನ್ನ ಕೊಟ್ಟಂಗಾಗುತ್ತೆ. ಇಂಥವ್ರ ಮುಂದೆ ನಾನು ಮಾತಾಡ್ತಕ್ಕಂಥದ್ದು ಇವ್ರ ವೇದಿಕೆಯಲ್ಲಿ ಇರೋದೇ ನನ್ನ ಪುಣ್ಯ. ಯಾಕಂದ್ರೆ ನನ್ನ ರಂಗಭೂಮಿ ಕುಟುಂಬದಿಂದ ನನ್ನ ಕುಟುಂಬ ಬಂದಿದೆ. ಇದಾಗಿತ್ತು ಈ ಕ್ಷಣದ ರಂಗಭೂಮಿ ನ್ಯೂಸ್ ಕರ್ನಾಟಕ. ನಮಸ್ಕಾರ.